ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಮೇಲ್ಮನೆಯ ಫೈಟ್. 4 ಸ್ಥಾನಗಳಿಗೆ 24 ಜನ ಆಕಾಂಕ್ಷಿಗಳಿಂದ ಪೈಪೋಟಿ ಜೋರಾಗಿನೇ ನಡೀತಾ ಇದೆ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿರೋದು ಮೇಲ್ಮನೆಯ ಫೈಟ್. ಅಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅಂತ 4 ಸ್ಥಾನಗಳಿರೋದು, ಆದ್ರೆ 24 ಜನ ಆಕಾಂಕ್ಷಿಗಳು ಪೈಪೋಟಿ ನಡೆಸುತ್ತಿದ್ದಾರೆ. ಮೇಲ್ಮನೆಯ 4 ಖಾಲಿ ಸ್ಥಾನಗಳಿಗೆ ನಾಮನಿರ್ದೇಶನ ನಡೀತಾ ಇರೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದೆಹಲಿ ಭೇಟಿ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ಪಟ್ಟಿ ರೆಡಿ ಮಾಡಿ ಕಳಿಸಿ ಅಂತ ಕಾಂಗ್ರೆಸ್ನ ವರಿಷ್ಠರು ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ವರಿಷ್ಠರು ಯಾರ್ಯಾರನ್ನ ಆಯ್ಕೆ ಮಾಡಬಹುದು, ಪಟ್ಟಿಯನ್ನು ಸಿಎಂ ಸಿದ್ದರಾಮಯ್ಯನವರು ರೆಡಿ ಮಾಡಿ ಕಳಿಸ್ತಾರೆ. ಬಟ್ ಆ ಪಟ್ಟಿಯಲ್ಲಿರುವಂಥವ್ರನ್ನ ಯಾರು ಬೇಕು ಯಾರು ಬೇಡ, ಆ ಪಟ್ಟಿಯಲ್ಲಿರೋರನ್ನೇ ಓಕೆ ಅಂತಾರಾ ಅಥವಾ ಅವ್ರಿಗೆ ತೋಚಿದವ್ರು ಯಾರನ್ನಾದ್ರೂ ಆಯ್ಕೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಈಗಾಗಲೇ ಪಟ್ಟಿ ಮಾಡಿ ಕಳಿಸಿ ಅಂತ ಹೇಳಿರೋದ್ರಿಂದ ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪಟ್ಟಿಯಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಯಾರನ್ನು ಕೈ ಬಿಡ್ತಾರೆ ನೋಡಬೇಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರ ಜೊತೆ ಸಭೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಸಭೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆಯನ್ನ ಫೈನಲ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಬಳಿಕ ಪಟ್ಟಿಯನ್ನ ದೆಹಲಿಗೆ ರವಾನೆ ಮಾಡ್ತಾರೆ. ಅಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು ಮಾಡಬಾರ್ದು ಅನ್ನೋದು ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದಾಗಿರುತ್ತೆ. ಸದ್ಯಕ್ಕೀಗ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ ಕೂಡ ನೋಡೋದಾದ್ರೆ, ಅಂದ್ರೆ 4 ಸ್ಥಾನಗಳಿರೋದು, ಬಟ್ ಡಜನ್ ಗಟ್ಲೆ ಅಂದ್ರೆ 2 ಡಜನ್ ಈಗಾಗಲೇ ಆಕಾಂಕ್ಷಿಗಳಿರೋದು. ಒಂದ್ ಕಡೆ ಸಿದ್ದರಾಮಯ್ಯನವ್ರ ಕಡೆನೂ ಇರ್ತಾರೆ, ಡಿಸಿಎಂ ಕಡೆನೂ ಇರ್ತಾರೆ. ಯಾರ್ಯಾರು ಅಂತ ನೋಡೋದಾದ್ರೆ, ಮಾಜಿ ಸಂಸದ VS ಉಗ್ರಪ್ಪ ಅವರು ಈ ರೇಸ್ನಲ್ಲಿದ್ದಾರೆ. ಮಾಜಿ ಸಭಾಪತಿ VR ಸುದರ್ಶನ್ ಇದ್ದಾರೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಇದ್ದಾರೆ. ಇನ್ನು ಪರಿಷತ್ನ ಮಾಜಿ ಸದಸ್ಯ ಪ್ರಕಾಶ್ ರಾಥೋಡ್ ಇದ್ದಾರೆ. ಪರಿಷತ್ ಮಾಜಿ ಸದಸ್ಯ UB ವೆಂಕಟೇಶ್ ಇದ್ದಾರೆ. ಹೀಗೆ ಒಂದ್ ರೀತಿಯಾಗಿ ಸರಮಾಲೆಯೇ ಇದೆ. ಪಟ್ಟಿ ಬೆಳ್ಕೊಂಡು ಹೋಗ್ತಾನೆ ಇದೆ. ಸಿಎಂ ಮಾಧ್ಯಮ ಸಲಹೆಗಾರ ಆಗಿರುವಂಥ KV ಪ್ರಭಾಕರ್ ಅವರಿದ್ದಾರೆ. ಇನ್ನು ಸಿಎಂ ಮಾಜಿ ಮಾಧ್ಯಮ ಸಲಹೆಗಾರ ಆಗಿರುವಂಥ ದಿನೇಶ್ ಅಮೀನ್ ಮಟ್ಟು ಇದ್ದಾರೆ. OBC ಆಯೋಗದ ಮಾಜಿ ಅಧ್ಯಕ್ಷ CS ದ್ವಾರಕನಾಥ್, KPCC ಮಾಧ್ಯಮ ಮುಖ್ಯಸ್ಥ ರಮೇಶ್ ಬಾಬು, KPCC ವಕ್ತಾರ ಆಗಿರುವಂಥ ನಟರಾಜ್ ಗೌಡ, ಇವರೆಲ್ಲರೂ ಕೂಡ ರೇಸ್ನಲ್ಲಿರೋದು. ಇನ್ನು ಈಗ ಒಂದು 10 ಹೆಸರಾಗಿರೋದು. ಇನ್ನು ಒಟ್ಟು 24 ಜನ ಆಕಾಂಕ್ಷಿಗಳಿರೋದು. AICC ವಕ್ತಾರ ಅನಿಲ್ ಕುಮಾರ್ ತಡ್ಕಲ್, AICC ವಕ್ತಾರೆ ಲಾವಣ್ಯ ಬಲ್ಲಾಳ್, KPCC ಖಜಾಂಚಿ ವಿನಯ್ ಕಾರ್ತಿಕ್, ಮಂಡ್ಯ ಪರಾಜಿತ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು, ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಆಗಿರುವಂಥ ಸಾಧು ಕೋಕಿಲ ಅವರು ಕೂಡ ಈ ಮೇಲ್ಮನೆ ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ರೇಸ್ನಲ್ಲಿರೋದು. ಇನ್ನು ಹರಿಹರ ಮಾಜಿ ಶಾಸಕ ರಾಮಪ್ಪ ಅವರು ಕೂಡ ಇದ್ದಾರೆ. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಹೆಸರು ಕೂಡ ಇಲ್ಲಿರೋದು. ಟಿಕೆಟ್ ವಂಚಿತ ಆಗಿರುವಂಥ ತೀರ್ಥಹಳ್ಳಿ ಮಂಜುನಾಥ್ ಗೌಡ, ಇನ್ನು ಮೈಸೂರು ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, AICC ವಕ್ತಾರೆ ಐಶ್ವರ್ಯ ಮಹದೇವ್, KPCC ಉಪಾಧ್ಯಕ್ಷ ನಾರಾಯಣಸ್ವಾಮಿ, KPCC ಕಚೇರಿಯ ಕಾರ್ಯದರ್ಶಿ ಆಗಿರುವಂಥ ನಾರಾಯಣ್ ಹಾಗೂ ವಿಜಯ್ ಮುಳುಗುಂದ ಮಠ್, ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು. ಮೇಲ್ಮನೆಯಲ್ಲಿ ಸ್ಥಾನ ಇರೋದು 4, ಬಟ್ 23-24 ಜನ ಆಕಾಂಕ್ಷಿಗಳಿದ್ದಾರೆ. ಈ ಪಟ್ಟಿಗೆ ಸಂಬಂಧಪಟ್ಟಂತೆ ದೆಹಲಿ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನ ನೋಡಬೇಕಿದೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಈಗಾಗಲೇ ಮೇಲ್ಮನೆ ಸ್ಥಾನಕ್ಕೆ 4 ಸ್ಥಾನಗಳಿರೋದು, ಬಟ್ 23-24 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಈ ಒಂದು ಮೇಲ್ಮನೆ ಸ್ಥಾನ ಒಲಿಯುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ? ಸೌಖ್ಯ, ವಿಧಾನ ಪರಿಷತ್ನ 4 ಸ್ಥಾನಗಳು ಈಗ ಖಾಲಿ ಆಗಿದೆ. CP ಯೋಗೇಶ್ವರ್ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಸ್ಥಾನ, ಹಾಗೆ ಪ್ರಕಾಶ್ ರಾಥೋಡ್, UB ವೆಂಕಟೇಶ್ ಅವರು ನಿವೃತ್ತಿಯಿಂದ ತೆರವಾಗಿರುವಂತಹ ಸ್ಥಾನ, JDSನ ತಿಪ್ಪೇಸ್ವಾಮಿ ಅವರು ನಿವೃತ್ತಿಯಿಂದ ತೆರವಾಗಿರುವಂತಹ 4 ಸ್ಥಾನಗಳಿಗೆ ಈಗ ನಾಮನಿರ್ದೇಶನವನ್ನು ಮಾಡಬೇಕಾಗಿದೆ. ಅಂದರೆ ಸರ್ಕಾರವೇ ನೇರವಾಗಿ ಅವರನ್ನು ನಾಮಕರಣ ಮಾಡುವಂಥ ಅವಕಾಶ ಇದೆ. 4 ಸ್ಥಾನಗಳು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಸಿಗುತ್ತೆ, ಯಾಕೆಂದರೆ ಮೆಜಾರಿಟಿ ಇರೋದ್ರಿಂದ. ಸೊ ಈ ಒಂದು 4 ಸೀಟುಗಳನ್ನು ಭರ್ತಿ ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ 2 ಬಾರಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ನಡೆಸಿದರು. DCM DK ಶಿವಕುಮಾರ್ ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದರು.
ಆದರೆ ಇಲ್ಲಿಯವರೆಗೆ ಇದರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಗಮನವನ್ನು ಹರಿಸಿರಲಿಲ್ಲ. ಆದರೆ ಇದೀಗ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ 2 ದಿನಗಳ ಕಾಲ ದೆಹಲಿ ಭೇಟಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿದರು. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈಗ ಮೇಲ್ಮನೆಯ 4 ಸ್ಥಾನಗಳಿಗೆ ನಾಮಕರಣ ಮಾಡೋದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗಿದೆ. ಹಾಗಾಗಿ ರಾಜ್ಯಕ್ಕೆ ವಾಪಸ್ಸಾದ ನಂತರ ಈಗಾಗಲೇ ಕರ್ನಾಟಕ ಭವನವನ್ನು ಬಿಟ್ಟು ಈಗ ಬೆಂಗಳೂರು ಕಡೆ ಮುಖ್ಯಮಂತ್ರಿಗಳು ಕೂಡ ಪ್ರಯಾಣವನ್ನು ಆರಂಭಿಸಿದ್ದಾರೆ. ರಾಜ್ಯಕ್ಕೆ ಬಂದ ನಂತರ DCM DK ಶಿವಕುಮಾರ್ ಹಾಗೆ ಹಿರಿಯ ನಾಯಕರ ಜೊತೆ ಸಭೆಯನ್ನು ಮಾಡಿ ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ನೀವು ಅಂತಿಮವಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಕಳಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 24ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಒಂದು 4 ಸ್ಥಾನಗಳಿಗೆ ಕಣ್ಣನ್ನು ಇಟ್ಟಿದ್ದಾರೆ. ಅವರಲ್ಲಿ ಅಳೆದು ತೂಗಿ ನೋಡಿ ಒಂದು ಪಟ್ಟಿಯನ್ನು ರೆಡಿ ಮಾಡಬೇಕಾಗತ್ತೆ. 6ರಿಂದ 7-8 ಜನ ಪಟ್ಟಿಯನ್ನು ಮಾಡಬೇಕಾಗತ್ತೆ. ಸೊ ಆ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸಿದ ನಂತರ ಹೈಕಮಾಂಡ್ ಮತ್ತೊಮ್ಮೆ ಅದನ್ನು ಚರ್ಚೆಯನ್ನು ಮಾಡಿ ಮತ್ತೆ ಅದರಲ್ಲಿ ಜರಡಿ ಹಿಡಿದು ನಂತರ 4 ಸ್ಥಾನಗಳನ್ನು ಅಂತಿಮ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಪಡ್ಕೊಂಡಿದೆ. ಸುಮಾರು 24 ಜನ ಈಗ ಅಧಿಕೃತವಾಗಿ ನಮಗೆ ಟಿಕೆಟ್ ಬೇಕು ಅಂತೇಳಿ ಈಗಾಗಲೇ ಡಿಮ್ಯಾಂಡ್ಗಳನ್ನು ಶುರು ಮಾಡಿದ್ದಾರೆ. UB ವೆಂಕಟೇಶ್ ಇರ್ಬೋದು, ಹಾಗೆ ಪ್ರಕಾಶ್ ರಾಥೋಡ್, ಮಾಜಿ ಸಂಸದರಾಗಿರುವಂಥ VS ಉಗ್ರಪ್ಪ, ಹಾಗೆ ಅನಿಲ್ ಕುಮಾರ್ ತಡ್ಕಲ್, ನಟರಾಜಗೌಡ, ಲಾವಣ್ಯ ಬಲ್ಲಾಳ್, ಐಶ್ವರ್ಯ ಮಹದೇವ್ ಸೇರಿದಂತೆ ಹಲವರು ಈ ಬಾರಿ ಟಿಕೆಟ್ಗೆ ಕಣ್ಣನ್ನು ಇಟ್ಟಿದ್ದಾರೆ. ಸೊ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಸೌಖ್ಯ. ಇದರಲ್ಲೂ ಕೂಡ ಒಂದಷ್ಟು ಪೈಪೋಟಿ ಇದ್ದೇ ಇರುತ್ತೆ. ಕೆಲವರು CM ಸಿದ್ದರಾಮಯ್ಯನವರ ಮೂಲಕ ಲಾಬಿ ಮಾಡಿದ್ರೆ, ಇನ್ನು ಕೆಲವರು DCM DK ಶಿವಕುಮಾರ್ ಅವರ ಮೂಲಕ ಲಾಬಿ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ CM ಮತ್ತು DCM ಅವರಿಬ್ಬರ ಮಧ್ಯೆ ಕೂಡ ಪೈಪೋಟಿ ಇದೆಯಾ? ನಂದೇ ಮೇಲ್ಗೈ ಸಾಧಿಸಬೇಕು, ನಮ್ಮ ಕಡೆಯವ್ರನ್ನೇ ಇಲ್ಲಿ ಮೇಲ್ಮನೆಗೆ ಆಯ್ಕೆ ಮಾಡಬೇಕು ಅಂತ ಆ ಪೈಪೋಟಿ ಹೇಗಿದೆ? ಸಹಜವಾಗಿ ಸೌಖ್ಯ, ಯಾವುದೇ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಕಾಶಗಳು ಬಂದಾಗ ಆಗ ಟಿಕೆಟ್ ಅಥವಾ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಇಂಥ ಸಂದರ್ಭದಲ್ಲಿ ಟಿಕೆಟ್ ಆಯ್ಕೆ ಮಾಡುವಂಥ ಸಂದರ್ಭ ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ, KPCC ಅಧ್ಯಕ್ಷರು ಯಾರಾಗಿರ್ತಾರೆ, AICC ಅಧ್ಯಕ್ಷರು ಯಾರಾಗಿರ್ತಾರೆ, ರಾಜ್ಯ ಉಸ್ತುವಾರಿ ಆಗಿರ್ತಾರೆ, ಇವರು ಆ ಸೀಟುಗಳನ್ನು ಹಂಚಿಕೆ ಮಾಡ್ಕೊಳ್ತಾರೆ. ನನ್ನ ಸೀಟುಗಳು ಇಷ್ಟು, ನಮ್ಮವರನ್ನು ಇಷ್ಟು ಆಯ್ಕೆ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿರ್ತಾರೆ. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಕೂಡ ಇಷ್ಟು ಸೀಟುಗಳನ್ನು ನಾವು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿರ್ತಾರೆ. ಈಗ 4 ಸ್ಥಾನಗಳು ಇರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳು ಒಂದು ಆಯ್ಕೆಯನ್ನು ಮಾಡ್ಬೋದು, DCM ಒಂದು ಆಯ್ಕೆಯನ್ನು ಮಾಡ್ತಾರೆ, ಹೈಕಮಾಂಡ್ ಒಂದು ಆಯ್ಕೆಯನ್ನು ಮಾಡುತ್ತೆ. ಹಾಗೆ ಖರ್ಗೆ ಅವರು ಅಥವಾ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಒಂದು ಆಯ್ಕೆಯನ್ನು ಮಾಡಬಹುದು. ಇಲ್ಲಿ ನಮ್ಮ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಈಗಾಗಲೇ ಪ್ರಕಾಶ್ ರಾಥೋಡ್, ಉಗ್ರಪ್ಪ ಈ ಇಬ್ಬರೂ ಕೂಡ, ನಟರಾಜಗೌಡ ಇವರೆಲ್ಲರೂ ಕೂಡ CM ಅವರ ಹಿಂದೆ ಬಿದ್ದಿದ್ದಾರೆ. ನನಗೆ ಅವಕಾಶವನ್ನು ಈ ಬಾರಿ ಮಾಡಿಕೊಡಿ ಅಂತೇಳಿ ಅವರು ಡಿಮ್ಯಾಂಡನ್ನು ಸ್ಟಾರ್ಟ್ ಮಾಡಿದರೆ, UB ವೆಂಕಟೇಶ್ ನೇರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಬಿದ್ದಿದ್ದಾರೆ. ಏಕೆಂದರೆ UB ವೆಂಕಟೇಶ್ ಅವರನ್ನು ಕಳೆದ ಬಾರಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ಕೂಡ ಖರ್ಗೆ ಅವರೇ, ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಅದರ ಜೊತೆಗೆ ಬೇರೆ ಬೇರೆಯವರು ಇದ್ದಾರೆ, ಮಂಜುನಾಥ್ ಗೌಡ ಸೇರಿದಂತೆ DK ಶಿವಕುಮಾರ್ ಅವರ ಹಿಂದೆ ಬಿದ್ದಿದ್ದಾರೆ. ವಿನಯ್ ಕಾರ್ತಿಕ್ ಇರ್ಬೋದು, ಮುಳುಗುಂದ ಮಠ ಇರ್ಬೋದು, ತೀರ್ಥಹಳ್ಳಿ ಮಂಜುನಾಥ್ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಹಿಂದೆ ಇದ್ದಾರೆ. ನಮಗೆ ಈ ಬಾರಿ ಅವಕಾಶವನ್ನು ಕೊಡಿಸ್ಬೇಕು ಅಂತೇಳಿ ಅವರು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಕೂಡ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಇದರ ಹೊರತಾಗಿ ಹೈಕಮಾಂಡು ಅನಿಲ್ ಕುಮಾರ್ ತಡ್ಕಲ್ ಇರ್ಬೋದು, ನಟರಾಜಗೌಡ ಇರ್ಬೋದು, ಈ ವಕ್ತಾರರ ಪಟ್ಟಿಯಲ್ಲಿ ಯಾರಿದ್ದಾರೆ ಇವರ ಪರವಾಗಿ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಸೊ ಇಲ್ಲಿ 4 ಸ್ಥಾನಗಳು ಮಾತ್ರ ಇರೋದ್ರಿಂದ ಸುಮಾರು 24 ಜನ ಆಕಾಂಕ್ಷಿಗಳು ಇರೋದ್ರಿಂದ ಇವರಲ್ಲಿ 4 ಮಾತ್ರ ಆಯ್ಕೆ ಮಾಡಬೇಕಾಗತ್ತೆ. ಹಾಗಾಗಿ ಪದೇ ಪದೇ ಕೊಟ್ಟವರಿಗೆ ಕೊಡಬೇಡಿ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಈಗಾಗಲೇ ಹೊಸಬರು ಡಿಮ್ಯಾಂಡನ್ನು ಶುರು ಮಾಡಿದ್ದಾರೆ. ಯಾಕೆಂದರೆ UB ವೆಂಕಟೇಶು, VR ಸುದರ್ಶನ್, BL ಶಂಕರು ಇವರೆಲ್ಲರೂ ಕೂಡ ಈಗಾಗಲೇ ಆಯ್ಕೆಯಾಗಿ ಬಂದಂಥವ್ರು, ಸಭಾಪತಿಗಳಾದಂಥವ್ರು, ಮಾಜಿ ಸಂಸದರಾದಂಥವ್ರು, ಪರಿಷತ್ನಲ್ಲೇ ಇದ್ದಂಥವ್ರು. ಇಂಥವ್ರಿಗೆ ಮತ್ತೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ, ಹೊಸೊಬ್ಬರಿಗೆ ಅವಕಾಶ ಕೊಡಿ ಅಂತೇಳಿ ಈಗಾಗಲೇ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡು ಯಾವ ರೀತಿಯಾಗಿ ನೋಡಬೇಕಾಗತ್ತೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ದಿನೇಶ್ ಅಮೀನ್ಮಟ್ಟು ಅಥವಾ KV ಪ್ರಭಾಕರ್ ಮುಖ್ಯಮಂತ್ರಿಗಳ ವಲಯದಲ್ಲಿ ಇಬ್ಬರಿಗೆ ಒಬ್ಬರ ಒಂದು MLC ಸ್ಥಾನ ಆಯ್ಕೆ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಹಾಗೆ DK ಶಿವಕುಮಾರ್ ವಲಯದಿಂದ ವಿನಯ್ ಕಾರ್ತಿಕ್ ಅಥವಾ ಸ್ಟಾರ್ ಚಂದ್ರು ಅವರು
ಅಂತಿಮವಾಗಿ ಪರಿಗಣನೆ ಆಗಬಹುದು ಅನ್ನುವಂಥದ್ದು ಇದೆ. ಯು ಬಿ ವೆಂಕಟೇಶ್ ಅವರನ್ನು ಮುಂದುವರಿಸುವಂಥ ಇಚ್ಛೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇದೆ. ಹಾಗಾಗಿ KPCC ವಕ್ತಾರರ ವಲಯದಲ್ಲಿರುವಂಥವರನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಯ್ಕೆ ಮಾಡಬೇಕಾಗತ್ತೆ. ಹಾಗಾಗಿ 4-5 ಜನ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ತಿಂಗಳ ಒಳಗಡೆ, ಇನ್ನು 15 ದಿನಗಳ ಒಳಗೆ ಇದು ಅಂತಿಮವಾಗಿ ರೆಡಿ ಆಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಈಗಾಗಲೇ 24 ಜನ ಅದಕ್ಕೂ ಹೆಚ್ಚು ಆಕಾಂಕ್ಷಿಗಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ CM ಇರ್ಬೋದು, ಖರ್ಗೆ ಇರ್ಬೋದು, ಅದೇ ರೀತಿಯಾಗಿ DCM DK ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರ ಹೆಸರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ.